ಎಲ್ರಿಗೂ ನಮಸ್ಕಾರ. ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಮಕ್ಕಳು, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಹಿಂದಿನ ತರಗತಿಯಲ್ಲಿ 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ರ ಇತಿಹಾಸದ ಮೊದಲ ಅಧ್ಯಾಯವಾದಂತಹ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಎಂಬ ಅಧ್ಯಾಯನದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಬನ್ನಿ, ಈಗ ಅಧ್ಯಯನಕ್ಕೆ ನಮ್ಮ ಪುಸ್ತಕದಲ್ಲಿ ನೀಡಿರುವಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಇದೆ ಅಲ್ವಾ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ, ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಯಾರು? ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟಂತಹ ರಾಯಭಾರಿ ಮೆಗಸ್ತಾನಿಸ್. ಎರಡನೇ ಪ್ರಶ್ನೆ, ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಯಾರು? ಯಾರು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಅಂತ ಹೇಳಿದವರು? ಯಾರು? ಅಶೋಕ ಮಹಾಶಯ. ಮೂರನೇ ಪ್ರಶ್ನೆ, ನಮ್ಮ ರಾಷ್ಟ್ರ ಲಾಂಛನ ಯಾವುದು ಅಂತೇಳಿ. ನಮ್ಮ ರಾಷ್ಟ್ರ ಲಾಂಛನ 4 ತಲೆಯ ಸಿಂಹ ಬೋಧಿಗೆ. 4 ತಲೆಯ ಸಿಂಹ ಬೋಧಿಗೆ. ನಾಲ್ಕನೇ ಪ್ರಶ್ನೆ, ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಯಾವ ವರ್ಷವನ್ನು ಪ್ರಾರಂಭಿಸ್ತಾನೆ? ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದಂತಹ ನೆನಪಿಗಾಗಿ ಅವನು ಶಕ ವರ್ಷವನ್ನು ಪ್ರಾರಂಭವನ್ನು ಮಾಡ್ತಾನೆ. ಎರಡನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಯಾರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಎರಡನೇ ಪ್ರಶ್ನೆ, ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ. ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ. ಮೌರ್ಯರ ರಾಜಧಾನಿ ಯಾವುದು ಅಂದರೆ ಪಾಟಲಿಪುತ್ರ. ಮೂರನೇ ಪ್ರಶ್ನೆ, ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ. ನಾಲ್ಕನೇ ಪ್ರಶ್ನೆ, ಮೆಗಸ್ತಾನಿಸ್ ಬರೆದ ಗ್ರಂಥದ ಹೆಸರೇನು? ಮೆಗಸ್ತಾನಿಸ್ ಬರೆದ ಗ್ರಂಥದ ಹೆಸರು ಇಂಡಿಕಾ. ಮೆಗಸ್ತಾನಿಸ್ ಬರೆದ ಗ್ರಂಥದ ಹೆಸರು ಬಂದು ಇಂಡಿಕಾ. ಐದನೇ ಪ್ರಶ್ನೆ, ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವ್ಯಾವು? ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಜನರಲ್ಲಿ ಅವರು ಏನು ಮಾಡ್ತಾಯಿದ್ರು ಅಂತಂದರೆ, ಉತ್ತಮವಾದಂತಹ ನೀತಿ ನಡತೆಯನ್ನು ಪ್ರಚಾರವನ್ನು ಮಾಡುವಂತಹ ಕೆಲಸವನ್ನು ಈ ಧರ್ಮ ಮಹಾಮಾತ್ರರು ಮಾಡ್ತಾಯಿದ್ರು. ಆರನೇ ಪ್ರಶ್ನೆ, ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು. ಮೂರನೇ ಮೇನು, ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಕಳಿಂಗ ಯುದ್ಧದ ಮಹತ್ವವನ್ನು ಕುರಿತು ಬರೆಯಿರಿ. ಉತ್ತರ, ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯದ ಭಾಗವಾಗಿದ್ದು ಇದರ ಮೇಲೆ ಅಶೋಕನು ಯುದ್ಧ ನಡೆಸಿದನು. ಈ ಯುದ್ಧದಲ್ಲಿ 1,00,000 ಜನರು ಪ್ರಾಣ ಕಳೆದುಕೊಂಡರು, 1,00,000 ಜನ ಗಾಯಗೊಂಡರು, 1,50,000 ಶತ್ರು ಸೈನಿಕರು ಬಂಧಿತರಾದರು ಮತ್ತು ರಣರಂಗದಲ್ಲಿ ಸಾವಿನ ಘೋರ ದೃಶ್ಯ ಅಶೋಕನ ಮನ ಕಲಕಿದವು. ಇದರಿಂದ ಮನನೊಂದಂತಹ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು. ಇದಿಷ್ಟು ಮಕ್ಕಳೇ ಕಳಿಂಗ ಯುದ್ಧದ ಮಹತ್ವವನ್ನು ಕುರಿತು ಬರೆಯೋದಕ್ಕೆ ಇರುವಂತಹ ಉತ್ತರ. ಇನ್ನು 4ನೇ ಮೇನ್ ನೋಡೋದಾದರೆ, ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಎ ಪಟ್ಟಿಯಲ್ಲಿ ಏನೇನು ವಿಷಯಗಳನ್ನ ಕೊಟ್ಟಿದ್ದಾರೆ? ಅಶೋಕ, ಕನಿಷ್ಕ, ಅಶ್ವಘೋಷ, ಗಾಂಧಾರ. ಆಯಿತಾ? ಅಶೋಕನಿಗೆ ಹಾಗಾದರೆ ಏನು ಉತ್ತರ ಬರುತ್ತೆ? ಅಶೋಕ ದೇವನಾಂಪ್ರಿಯ, ಕನಿಷ್ಕಾಪುರ, ಅಶ್ವಘೋಷ ಬುದ್ಧಚರಿತ, ಗಾಂಧಾರ ಕಲಾಕೇಂದ್ರ. ಇದಿಷ್ಟು ಮಕ್ಕಳೇ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ. ಆಯಿತಾ? ಧನ್ಯವಾದಗಳು.